ಶಾಸಕರ ಮಾದರಿ ಶಾಲೆಯ ಆವರಣದಲ್ಲಿ ಶನಿವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಎಸ್ಟಿಎಂಸಿ ಅಧ್ಯಕ್ಷರು ಎಸ್ಟಿಎಂಸಿ ಸದಸ್ಯ ನೇರಳೆ ರಮೇಶ್ ಮೇಲೆ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ತಾಲೂಕು ಬಿಜೆಪಿ ಮುಖಂಡರು ಜೈಸಿಐ ಮತ್ತು ಶಾಲೆಯ ಎಸ್ಟಿಎಂಸಿ ಸದಸ್ಯರು ಹಾಗೂ ಮಕ್ಕಳ ಪೋಷಕ ವರ್ಗದವರು ಬಸ್ ನಿಲ್ದಾಣದ ಆವರಣದಿಂದ ಶಾಲೆಯ ಆವರಣದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ಶಾಲೆಯ ಮುಂಭಾಗ ಧರಣಿ ನಡೆಸಿದರು. ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಶಾಲೆಯ ಎಸ್ಟಿಎಂಸಿ ಸದಸ್ಯೆ ಜಯಲಕ್ಷ್ಮಿ, ಶಾಲೆಯ ಆವರಣದಲ್ಲಿ ಎಲ್ಲ ಎಸ್ಟಿಎಂಸಿ ಸದಸ್ಯರ ಮುಂದೆ ನನಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ನನಗೆ ಹೊಡೆಯೋದಕ್ಕೆ ಬಂದಿರುವ ಬಗ್ಗೆ ಹೊಸನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇನೆ. ಆದರೆ ರಾಜಕೀಯ ಪ್ರಭಾವದಿಂದ ನಾನು ನೀಡಿರುವ ದೂರು ಏನಾಗಿದೆ ಅಂತ ಗೊತ್ತಿಲ್ಲ. ನನಗೆ ನ್ಯಾಯ ಕೊಡಿಸಬೇಕು ಅಂತ ಮನವಿ ಮಾಡಿ ದೂರು ನೀಡಿರುವ ದಾಖಲೆಯನ್ನ ನೀಡಿದ್ರು. ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ರಶ್ಮಿ, ನೀವು ಧರಣಿ ಪ್ರತಿಭಟನೆಯನ್ನ ಇಲ್ಲಿಗೆ ನಿಲ್ಲಿಸಿ, ನನಗೆ 3 ದಿನಗಳ ಕಾಲಾವಕಾಶ ಕೊಡಿ. ನೀವು ನೀಡಿರುವ ದೂರಿನ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಧರಣಿ ಕೈಬಿಡಲಾಯಿತು. 2ನೇ ತಾರೀಕು ಮೌಖಿಕವಾಗಿ ಹೇಳಿದ್ರು. ಆಮೇಲೆ 3ನೇ ತಾರೀಕು ಅವಾಗ ಅವತ್ತು ನೈಟ್ ಇವ್ರು ಏನ್ ಮಾಡಿದ್ರು ಅಂದ್ರೆ, ನಮ್ಮ ಶಾಲೆಯ 2 ವೆಹಿಕಲ್ ಇದಾವೆ, 2 ವೆಹಿಕಲ್ಗಳನ್ನ ಎಲ್ಲ ಪೋಷಕರಿಗೆ ಹೇಳಿ ಬಂದ್ ಮಾಡಿದೀವಿ, ಸೋಮವಾರದಿಂದ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತೇಳಿ ಪೋಷಕರಿಗೆ ಮೆಸೇಜ್ ತಲುಪಿದ್ರು. ಆಮೇಲೆ ಬರ್ತಕ್ಕಂಥ ಗೆಸ್ಟ್ ಟೀಚರ್ 4 ಜನ ಇದ್ದಾರೆ ಎಸ್ಟಿಎಂಸಿ ಇರುವಂತ ಆ ಟೀಚರ್ಗಳನ್ನ ನಾಳೆ ಶಾಲೆಗೆ ಬರೋದ್ ಬೇಡ, ಅವರು ಸ್ಟಾಪ್ ಮಾಡಿ ಅಂತೇಳಿ ಅಧ್ಯಕ್ಷರು ಹೇಳಿದ್ದಾರೆ. ಅದನ್ನ ನಾನು ಮಾರಾಟ ಈ ಸಾರ್ವಜನಿಕ ಸಭೆಯಲ್ಲಿ ಈ ಶಾಲೆಗೆ 100 ವರ್ಷ ಆಗಿದೆ ಅನ್ನೋದನ್ನ ಎಲ್ಲ ಪತ್ರಿಕಾ ಮಾಧ್ಯಮದವರು ಎದುರುಗಡೆನೆ ಕೇಳಿದೆ. 100 ವರ್ಷ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತ ದಾಖಲೆಯನ್ನ ತಂದ್ರು, ತೋರಿಸಿದ್ರು. ಅದು ಆ ವಿಚಾರ ನಾವು ಅಲ್ಲಿಗೆ ಆ ವಿಚಾರ ಬಿಟ್ಟಿವಿ. ಆಮೇಲೆ ಸಭೆ ಅಟ್ಟೆ ಆಗಿದೆ, ಓದಿದ್ದಾರೆ, ಅದು ಆ ವಿಚಾರ ಓದಿದ್ರು. ಅಲ್ಲಿಗೆ ನಾವು ಸಭೆಯನ್ನು ನಡೀಲಿ ಅನ್ನೋ ಉದ್ದೇಶದಲ್ಲಿ ನಾವು ಸುಮ್ಮನೆ ಆದ್ವಿ. ಸಭೆ ಸಾರ್ವಜನಿಕ ಸಭೆ ನಡೀತು. ಆನಂತರ ನಮ್ಮ ಎಸ್ಟಿಎಂಸಿ ಸಭೆ ಸ್ಟಾರ್ಟ್ ತಕೊಂಡು ಹೋಗ್ಬಿಡ್ತೀವಿ. ಈಗ ಶಾಲೆ ಆಸ್ತಿ ಅಷ್ಟು ಇರೋದು ಶಾಲೆ ಮಾಸ್ಟರ್ ಮತ್ತು ಬಿಒ ಹೆಸರಿಗೆ ದಾಖಲಾತಿ ಆಗೋದು ಅಷ್ಟು ಶಾಲೆ ಮಾಸ್ಟರ್ ಹೆಸರಿಗೆ. ನೀವೇ ಕೊಡ್ಬೇಕು. ಇಂಥ ಘಟನೆ ನಡೀತಾ ಮಾಡಬಾರ್ದು. ದಯವಿಟ್ಟು ನೀವೇನ್ ಮೆಮೊರಾಂಡಮ್ ಕೊಟ್ಟಿರಾ ನಾನು ತಗೊಂಡಿದ್ದೀನಿ. ನನಗೆ ಕಾನೂನಲ್ಲಿ ಏನು ಅವಕಾಶಗಳಿದೆ ನೋಡೋದಾರ ನೋಡಿ, ಕಾನೂನಲ್ಲಿ ಅವರು ಕ್ರಮ ತಗೊಳ್ಳೋದಕ್ಕೆ ಅಲ್ಲಿ ಪ್ರತ್ಯಕ್ಷ ಇವರಿದ್ದಾರೆ. ಎಸ್ಡಿಎಂಸಿ ಪೊಲೀಸ್ ಕಂಪ್ಲೇಂಟ್ ಆದಾಗ ನನಗೇನು ಲೀಗಲಿ ಏನ್ ಪ್ರಾವಿಷನ್ ಇದಾವೆ, ಬಿಒಗೆ ಏನಿದಾವೆ ನೋಡ್ಕೊಳಕಾದ್ರೂ ಅವಕಾಶ ಬೇಕಲ್ಲ, ಅದಕ್ಕಾದ್ರೂ ಸ್ವಲ್ಪ ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಬೈ ಎತ್ಕೊಂಡು ಬಂದ್ರು. ಆಮೇಲೆ ಅಲ್ಲೂ ಹೊಡೆಯಕ್ಕಾಗಿಲ್ಲ. ಮತ್ತೆ ಇಲ್ಲಿ ಹೊರಗಡೆಯಿಂದ ಬಂದು ಸೂಳೆ ಅಂತ ಪದ ಬಳಸಿ ಓಡ್ ಬಂದಿಲ್ಲ. ಹಂಗೆ ಮಾತಾಡಾದ್ಮೇಲೆ ಸರ್ಕಾರ ಬಂದ್ರೆ ಈಗಿರೋದು ನಂದೇ ಸರ್ಕಾರ ಅಂತ ಪ್ರತಿ ಸಲಿನೂ ಸರ್ಕಾರದ್ದೇ ಇದೆ ಗೌರ್ಮೆಂಟ್ ಶಾಲೆ. ಕಾರಣ ಏನಂದ್ರೆ, ಈ ಶಾಲೆಯಲ್ಲಿ ನಾನು ಒಂದು ಶತಮಾನೋತ್ಸವ ಕಾರ್ಯಕ್ರಮದ ಕುರಿತು ದಾಖಲಾತಿಗಳನ್ನು ಕೇಳಿದ್ದೆ. ಆ ದಾಖಲಾತಿ ಕೇಳೋದಕ್ಕೆ ನೀನ್ ಯಾರು ಅನ್ನೋ ಉದ್ದೇಶದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ತರ ಪ್ರತಿ ಸಾರಿ ಮೀಟಿಂಗ್ ಅಲ್ಲೂ ಕೂಡ ನನ್ನ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ರು, ಆದ್ರೆ ಆಗಿಲ್ಲ. ನಾನು ಸುಮಾರು 5 ವರ್ಷದಿಂದ ಈ ಪ್ರಯತ್ನದಲ್ಲಿ ಅವರು ನನಗೆ ಪ್ರಯತ್ನ ಮಾಡಿದ್ರು, ಆಗಿರಲಿಲ್ಲ. ಇವಾಗ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ನಂದೇ ಸರ್ಕಾರ, ನಂದೇ MLA, ಏನ್ ಮಾಡ್ಕೊಂತ ಹೋಗು ಅಂತೇಳಿ ನನಗೆ ಗಲಾಟೆನೂ ಕೂಡ ಮಾಡಿದ್ರು. ಹಿಂದೂ ಕೂಡ ಶಿಕ್ಷಕರಿಗೆ ಬೂಟ್ಕಾಲಲ್ಲಿ ಓದಿದ್ದಾರೆ, ಪೋಷಕರಿಗೆ ಹೊಡೆದಿದ್ದಾರೆ. ಆಮೇಲೆ ನಮ್ಮ ಮಹಿಳೆಯರಿಗೆ ಅವ್ಯಾಜ ಪದಗಳಿಂದ ನಿಂದನೆ ಮಾಡಿದ್ದಾರೆ. ನಮ್ಮ ಎಸ್ಟಿಎಂಸಿ ಸದಸ್ಯರಿಗೆ ಕೂಡ ಇವೆಲ್ಲವೂ ಕೂಡ ಎಲ್ಲ ಒತ್ತಡ ಹಾಕಿ ಅದನ್ನ ಮುಚ್ಚಿಡ್ತಾ ಇದ್ದಾರೆ. ಇದನ್ನ ನಾನು ಇವತ್ತು ಬಹಿರಂಗಪಡಿಸಿದ್ದಕ್ಕೆ ನನಗೂ ಕೂಡ ಬ್ಲಾಕ್ ಮೇಲ್ ನಡೀತಾ ಇದೆ, ಹಿಂದೆ ನಡೀತಾನೆ ಇದೆ. ಇನ್ನು ಇದನ್ನ ನಮ್ಮ ಸರ್ಕಾರ ವ್ಯವಸ್ಥೆ ಇದನ್ನ ಖಂಡಿಸಿ ನನಗೆ ಇದು ಸೂಕ್ತ ನ್ಯಾಯವನ್ನು ಕೊಡಿಸಬೇಕು. ಈ ಕಮಿಟಿಯನ್ನು ವಜಾ ಮಾಡಬೇಕು. ಜೊತೆ ಕಮಿಟಿಗಿಂತ ಮುಖ್ಯವಾಗಿ ಅಧ್ಯಕ್ಷರನ್ನ ವಜಾ ಮಾಡಬೇಕು. ಅವನು ಶಾಸಕರು ಕೂಡ ಇದನ್ನ ತನಿಖೆ ಮಾಡಿ ತಕ್ಷಣ ಇದಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಸರ್, ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ.